ನಿಮ್ಗೆ ಬರ್ಕೊಟ್ಟವ್ರೆ. ನಿಮ್ಮ ಹಣನ ನಿಮ್ಗೆ ವಾಪಸ್ ಕೊಡ್ತೀವಿ. ನಮ್ ಜಮೀನ್ ನಮ್ಗೆ ಕೊಟ್ಕೊಡಿದ್ದೆ ಅವರು. ಕೊಡ್ತೀನಿ ನೋಡಿ ನಿಂಗೆ. ದೂರ ಹೋಗಲಿ. ನಾವು ಜಮೀನ್ ತಗೊಂಡಾಯ್ತು, ವಾಪಸ್ ಕೊಡೋದಿಲ್ಲ. ನಿನ್ನ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು. ಅವ್ರು ಗಂಡ್ಸಾಗಿದೆ ನಾನು ಕೊಟ್ಟು ಬರಕ್ ಹೇಳು. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿಮ್ಗೆ? ಚರ್ಮಕ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋದು ನೀನೇ. ಎಲ್ಲಿ ಯಾರಾದ್ರೂ ಈಗ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಕೈ ಬಿಡಲಿಲ್ಲ. ಗಂಜಿ ಕುಡಿತಾವಳೆ. ಆಮೇಲೆ ಹೊಟ್ಟೆಗೆ ನಿನ್ ತಗೊಂಡಿಲ್ಲ. ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ಕೊಬ್ಬಿದ ಮಗನೇ ಕೋಟಿ ಕೋಟಿ ಆಫೀಸ್ಗಳು ಇಟ್ಕೊಂಡು ಆರ್ಡರ್ ಏನಿರಲ್ಲ. ಕಾಸಿನ ಬಗ್ಗೆ ಮಾತಾಡ್ತೇನೆ ನೀನು ಕೆಲಸ ಮಾಡಿದ್ಯಾ ನೀನು? ಕೆಲಸ ಮಾಡೋದಿಲ್ಲ. ಕೊಟ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರು ವಿಚಾರ ಗೊತ್ತಾದ್ರೆ ನೀವು ಸುಮ್ಮನೆ ಬಿಡೋದಿಲ್ಲ. ಅವರನ್ನು ಗುಡ್ಡಾಡ ಆಫೀಸ್ ರೊಕ್ಕ ಇಡ್ರಿ. ಈ ಸಿಮ್ಮಡ ಗುರು ಅಂತ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹುಲ್ಲಗಡ್ಡೆ ಕಿತ್ತುಗಳು ನನ್ನ ಹೊರಗಡೆ ನಿಲ್ಲಿಸ್ಕೊಂಡು ನಾವು ತಗೊಂಡ್ರ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ತಡೆದವರು ನಾವೇನು? ನಿಮ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೊಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನ ಭತ್ತ ನಿಂದಾದ್ರೂ ಕಂಡಿದ್ಯಾ? ನಿನ್ ಕೈಯಾಗ ಬರ್ಬೇಕಾದ್ರೆ ಒಬ್ಬ ರೈತರ ಶ್ರಮ ಎಷ್ಟಿದೆ ನಿನ್ನ ಯೋಗ್ಯತೆ ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ? ಬೆಳೆಗೆ ಇವತ್ತು ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ಕಾಗಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡೋದಿಲ್ಲ. ಸಾಹೇಬ್ರು ಯಾರು ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ಕೈವಾ ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ ಅವ್ರ ಪವರ್ ಏನಂತ ಗೊತ್ತಾಯ್ತಾ? ಗೆಳೆಯೋ ನೀನು ಮನೆ ಬಾಗಿಲು ಕೊಟ್ಟಿರೋ ಮಂತಿನ ನಿಲ್ಲಿಸಿ ಅವಮಾನ ಮಾಡ್ತಾ
ನಿನ್ನಿಂದ ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಈ ಯಾವಾಗ ಖುಷಿ ಬಿದ್ದೈತೋ ಯಾವಾಗ ನಿಂಗೆ ಬಿಟ್ಟಲ್ಲ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ನಮ್ಮದಾಗಲ್ಲ. ಸಾಯೋ ಗಂಟ ನಾವೇ ಸಾಯಿ ಗಂಟ ನಾವೇ ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಯಾರನ್ನ ಮಾಡ್ಕೊಡ್ರಿ ಆದ್ರೆ ನಿನ್ನಿಂದ ನಿನ್ನಿಂದ ನರಸಿಂಹೇಗೌಡನ ಹುಟ್ಟಾಕ ಆಯ್ತಲ್ಲ ಆಗುತ್ತಾ? ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀಯ. ಅದೇನು ನಿನ್ ಕೊಟ್ಟಿಗೆ ಸಗಣಿ ಅಂತ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ ನೋಡೋಣ. ಹೇಯ್! ಅಬೇ, ಹಗ! ನಿನ್ನ ಕರಕೊಂಡು ಹೇಳು ನಿಲ್ಸು. ನಾವೇನಂಗೇಳು ಊರೇಳ್ಸನಂಗೆ. ಮಡ್ರೆ ಅದು. ನಾವೇನಂಗೇಳು. ಮಡ್ರೆ